ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ಬೆಳಿಗ್ಗೆ ಟೆಲಿಗ್ರಾಮ್ ಅಲ್ಲಿ ಮತ್ತು ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ರೆಕ್ರೂಟ್ಮೆಂಟ್ ಕುರಿತಂತೆ ಒಂದು ಮಾಹಿತಿಯನ್ನು ಹಂಚಿಕೊಂಡಿದೆ. ಅದೇನು ಅಂತಂದ್ರೆ, ಈ ತಿಂಗಳಲ್ಲಿ ನೇಮಕಾತಿಗಳು ಆದಷ್ಟು ಆರಂಭವಾಗುವಂತ ಸಾಧ್ಯತೆ ಹೆಚ್ಚಿದೆ ಅಂತ. ಯಾಕೆ ಅನ್ನೋದಕ್ಕೆ ಕ್ಲಾರಿಟಿಯನ್ನು ಕೊಡಿ ಅಂತೇಳಿ ತುಂಬಾ ಜನ ಪ್ರಶ್ನೆಯನ್ನು ಕೇಳಿದ್ರಿ. ನೋಡಿ, ಈ ತಿಂಗಳ ಒಂದು 12ನೇ ತಾರೀಕು ಸೊ ಒಂದು ಕೇಸ್ ಇದೆ, ಈಗಾಗಲೇ ನಿಮ್ಗೆ ಗೊತ್ತಿದೆ. ಕೋರ್ಟ್ ಅಲ್ಲಿ ಈಗಾಗಲೇ 56th ಕೇಸ್ ನಡೀತಾ ಇದೆ. ಅಲ್ಲಿ ನ್ಯಾಯಾಲಯಕ್ಕೆ ಸರ್ಕಾರ ನೇಮಕಾತಿಗಳನ್ನ ಶುರು ಮಾಡೋದಕ್ಕೆ ಅವಕಾಶವನ್ನ ಕೇಳಿ ಒಂದು ಅರ್ಜಿಯನ್ನು ಹಾಕೊಂಡಿರುವಂತದ್ದು ಗೊತ್ತಿದೆ. ಸೊ ಆದಷ್ಟು ನ್ಯಾಯಾಲಯದಿಂದ ಪಾಸಿಟಿವ್ ಆಗಿ ಸ್ಪಂದನೆ ಸಿಗುವಂತ ಸಾಧ್ಯತೆ ಹೆಚ್ಚಿದೆ. ಅಂಡ್ ಸರ್ಕಾರಕ್ಕೂ ಕೂಡ ಈ ಕೂಡಲೇ ನೇಮಕಾತಿಗಳನ್ನ ಆರಂಭ ಮಾಡೋದಕ್ಕೆ ತುಂಬಾ ಪ್ರೆಷರ್ ಇದೆ. ಅಂಡ್ ಒಳ ಮೀಸಲಾತಿ ವಿಷಯಗಳು ಕೂಡ ಆದಷ್ಟು ಒಂದಿಷ್ಟು ಏನೇನು ಸಮಸ್ಯೆ ಇದೆ ಅದು ಬಗೆಹರಿಯುವಂತ ಒಂದು ಲಕ್ಷಣಗಳು ಕಂಡು ಬರ್ತದೆ. ಬಟ್ ಈಗಾಗಲೇ ನಿಮ್ಗೆ ಗೊತ್ತಿದೆ, ರಾಜ್ಯಪಾಲರು ಸಹಿ ಹಾಕದೆ ಒಳ ಮೀಸಲಾತಿಯನ್ನು ವಾಪಸ್ ಕಳಿಸಿದ್ದಾರೆ. ಬಟ್ ಸರ್ಕಾರ ಆದ್ರೂ ನಾವು 56 ಮೇಲೆ ರೆಕ್ರೂಟ್ಮೆಂಟ್ ಮಾಡ್ತೀವಿ, ಬಟ್ 50% ಅನ್ನ ನಾವು ನೇಮಕಾತಿಯಲ್ಲಿ ಉಪಯೋಗಿಸ್ತೀವಿ ಮೀಸಲಾತಿನ. 6% ಕೋರ್ಟ್ಗೆ ಅಂದ್ರೆ ನ್ಯಾಯಾಲಯದಿಂದ ಆದೇಶ ಏನು ಬರುತ್ತೋ ಅದಾದ್ಮೇಲೆ ನಾವು ಅದನ್ನ ಅನುಸರಿಸ್ತೀವಿ ಅಂತ ಹೇಳಿದ್ದಾರೆ. ಅಂಡ್ ಮಧ್ಯಪ್ರದೇಶದ್ದು ಕೂಡ 4ನೇ ತಾರೀಕು ವಿಚಾರಣೆ ಇದೆ. ಆಲ್ಮೋಸ್ಟ್ ಈ ತಿಂಗಳಷ್ಟರಲ್ಲಿ ಮಧ್ಯಪ್ರದೇಶ ಕೇಸ್ದು ಒಂದು ಅಂತಿಮ ಆದೇಶ ಸುಪ್ರೀಂ ಕೋರ್ಟ್ ಇಂದ ಬರುತ್ತೆ. ಸೊ ಅದಾದ್ಮೇಲೆ ಯಾವುದೇ ಒಂದು ಸಂಶಯ ಇಲ್ಲದೆ ಸರ್ಕಾರ ಇನ್ವೇನ್ ಮಧ್ಯಪ್ರದೇಶದ ರೀತಿ ಅಲ್ಲಿ ಏನಾದ್ರು ಕೋರ್ಟು ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತು, ಎಲ್ಲ ರಾಜ್ಯಗಳು ಕೂಡ 50 ಮೇಲೆನೆ ಮಾಡ್ಕೋಬೇಕು ನೇಮಕಾತಿ, 50% ಇರಬೇಕು, ಅದಕ್ಕಿಂತ ಹೆಚ್ಚು ಮೀಸಲಾತಿ ಬಳಸೋ ಹಾಗೆ ಏನಾದ್ರು ಅಂತ ಮಾಡಿದ್ರೆ ಖಂಡಿತವಾಗಿ ಸರ್ಕಾರಕ್ಕೆ ಬೇರೆ ದಾರಿನೇ ಇಲ್ಲ, ನೇಮಕಾತಿಗಳನ್ನ ಆರಂಭ ಮಾಡಲೇಬೇಕು 50 ಮೇಲೆ. ಸೊ ಅದು ಒಂದು ಪಾಸಿಟಿವ್ ನಿರೀಕ್ಷೆ ಇದೆ. ಅಂಡ್ ನಮಗೂ ಕೂಡ ಒಂದಿಷ್ಟು ಮಾಹಿತಿಗಳು ಸಿಗುತ್ತೆ ಬೇರೆ ಬೇರೆ ಅತ್ಯಾಪ್ತ ಮೂಲಗಳಿಂದ. ಅಂಡ್ ಸೊ ಅದೆಲ್ಲ ಒಂದು ರೀಸನ್ಸ್. ಅಂಡ್ KPSC ಇಂದ ಯಾವ್ದು ಫಸ್ಟ್ ಈಗ ರೆಕ್ರೂಟ್ಮೆಂಟ್ಗಳು ಆಗ್ಬೋದು ಅಂದ್ರೆ, ನಿಮಗೆ ಗೊತ್ತಿದೆ, ಲ್ಯಾಂಡ್ ಸರ್ವೇರ್ ಆಗಿರ್ಬೋದು, ಬೇರೆ ಬೇರೆ ಅಗ್ರಿಕಲ್ಚರ್ ಆಫೀಸರ್ ಯಾವ್ದಾದೆಲ್ಲ ರೈನೋಟಿಫಿಕೇಶನ್ ಮಾಡೋದಕ್ಕೆ ಈ ಹಿಂದೆ KPSC ನಿರ್ಧಾರ ಮಾಡಿತ್ತು. ಸೊ ಅದೆಲ್ಲವೂ ಕೂಡ ಫಸ್ಟ್ಗೆ ನೋಟಿಫಿಕೇಶನ್ ಆಗುತ್ತೆ. ಅದಾದ್ಮೇಲೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿರುವಂತಹ ಹುದ್ದೆಗಳನ್ನ ಹಂತ ಹಂತವಾಗಿ ಯಾವ್ದಾವ್ದಿದೆ ಅದನ್ನ ಭರ್ತಿ ಮಾಡ್ಕೊಳ್ತಾರೆ. ಅಂಡ್ KE ಅದು ನಿಮ್ಗೆ ಗೊತ್ತಿದೆ, ಈಗ ಅಪ್ಕಮಿಂಗ್ ಅಂತಂದ್ರೆ ತುಂಬಾ ಮುಂಚೂಣಿಯಲ್ಲಿರುವಂತ ರೆಕ್ರೂಟ್ಮೆಂಟ್ ಅಂದ್ರೆ VAO. ಸೊ ಅದನ್ನ ಹೊರತುಪಡಿಸಿ ಇನ್ನು ಬೇರೆ ಬೇರೆದೆಲ್ಲ ಇದೆ. ಇನ್ನು PC PSI ಇದು ಕೂಡ ಸ್ವಲ್ಪ ಕ್ಲಾರಿಟಿ ಸಿಗಬೇಕಿದೆ. ಅದನ್ನು ಹೊರತುಪಡಿಸಿದ್ರೆ ಉಳಿದಂತೆ ಎಲ್ಲವೂ ಕೂಡ ಸುಸೂತ್ರವಾಗಿ ನೇಮಕಾತಿಗಳು ಆರಂಭ ಆಗುತ್ತೆ. ಅಂಡ್ ಯಾಕೆ ಇಷ್ಟು ಪಾಸಿಟಿವ್ ಆಗಿ ಹೇಳ್ತಾ ಇದ್ದೀನಿ, ಇಷ್ಟು ಕಾನ್ಫಿಡೆಂಟ್ ಆಗಿದ್ದೀನಿ ಈ ವಿಷಯದಲ್ಲಿ ಅಂದ್ರೆ, ಆಲ್ಮೋಸ್ಟ್ ಈ ತಿಂಗಳಲ್ಲೇ ನೇಮಕಾತಿಗಳನ್ನು ಶುರು ಮಾಡೋದಕ್ಕೆ ಸರ್ಕಾರ ಚಿಂತನೆ ನಡೆಸಿರುವಂತದ್ದು ನನಗೆ ಸಿಕ್ಕಿರುವಂತ ಮಾಹಿತಿ. ಅಂಡ್ ಈ ಎಲ್ಲ ವಿಷಯಗಳನ್ನ ನಾನು ಯಾವುದೇ ಆಗಲಿ ಟೆಲಿಗ್ರಾಮ್ ಅಲ್ಲಿ ಅಥವಾ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಏನೇ ಮಾಹಿತಿ ಹಂಚ್ಕೊಂಡ್ರು ಕೂಡ ಅದರಿಂದ ಒಂದು ಖಚಿತವಾದಂತ ಮಾಹಿತಿ ಇರುತ್ತೆ. ಸೊ ಅದಾದ್ಮೇಲೆ ನಾನು ಅಲ್ಲಿ ಅಪ್ಡೇಟ್ ಮಾಡೋದು. ಹಂಗಾಗಿ ಯಾರು ಕೂಡ ಅದ್ರ ಬಗ್ಗೆ ಸಂಶಯ ವ್ಯಕ್ತಪಡಿಸೋದು ಅದು ಅವರವರ ವಿವೇಚನೆಗೆ ಬಿಟ್ಟಿದ್ದು, ಬೇರೆ ಏನು ಹೇಳಕ್ಕಾಗಲ್ಲ. ಸೊ ಇಷ್ಟು ನಾನು ಬೆಳಿಗ್ಗೆ ಹಾಕಿರುವಂತ ಕಮ್ಯುನಿಟಿ ಪೋಸ್ಟು ಮತ್ತೆ ಟೆಲಿಗ್ರಾಮ್ ಅಲ್ಲಿ ಹಂಚ್ಕೊಂಡಂತ ಮಾಹಿತಿಯ ಕುರಿತು ಕ್ಲಾರಿಟಿ. ಸೊ ಅಗೇನ್ ಬೇರೆ ಬೇರೆ ವಿಷಯಗಳಲ್ಲಿ ಪ್ರಶ್ನೆಯನ್ನು ಕೇಳಿದ ಇರ್ತಾರೆ, ಲೈಕ್ ಯಾವುದು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ, ಯಾವುದು ಫಸ್ಟ್ ಆಗುತ್ತೆ, ಯಾವುದು ಲೇಟ್ ಆಗುತ್ತೆ ಅಂತ. ಅದಕ್ಕೆಲ್ಲವೂ ಕೂಡ ಉತ್ತರ ಇದೇ ತಿಂಗಳ ಕೊನೆಯಲ್ಲಿ ಸಿಗುತ್ತೆ, ಯಾರು ಕೂಡ ವರಿ ಮಾಡ್ಕೋಬೇಡಿ. ಬಟ್ ಸರ್ಕಾರ, ನಾವು ಓಟ್ ಹಾಕಿ ಗೆಲ್ಲಿಸಿರುವಂತ ಜನಪ್ರತಿನಿಧಿಗಳು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ನಮ್ಮನ್ನ ವಿದ್ಯಾರ್ಥಿ ಸಮೂಹವನ್ನ ನಡೆಸ್ಕೊಳ್ತಾ ಇದ್ದಾರೆ. ಸೊ ಇದರ ಒಂದು ಋಣವನ್ನ ನಾವು ಬರುವ ಚುನಾವಣೆಗಳಲ್ಲಿ ಖಂಡಿತವಾಗಿ ಸರ್ಕಾರಕ್ಕೆ ಮತ್ತೊಮ್ಮೆ ಯಾವ ರೀತಿಯಾಗಿ ಮತವನ್ನು ಕೊಡಬೇಕು ಅನ್ನೋಂಥದ್ದನ್ನ ಯೋಚಿಸಿ ವಿವೇಚಿಸಿ ಮತವನ್ನು ಕೊಡಬೇಕಾಗತ್ತೆ. ಯಾಕಂದ್ರೆ ಈ ಬಾರಿ ಮಾಡಿರುವಂತದ್ದು ಅಷ್ಟಿಷ್ಟು ಹಿಂಸೆ ಅಲ್ಲ. ಅಂಡ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರ್ಬೋದು, ಅದಕ್ಕೆ ತಕ್ಕನಾಗಿ ನೇಮಕಾತಿಗಳನ್ನ ಮಾಡಿಲ್ಲ. ಅಂಡ್ ಪೊಲೀಸ್ ನೇಮಕಾತಿ ಕಾಯ್ತಾ ಇರುವಂತಹ ಆಸ್ಪಿರೆಂಟ್ಸ್ಗಳಂತೂ ಹೇಳುತ್ತಿರೋದ ಪರಿಸ್ಥಿತಿ. ಒಟ್ಟಾರೆ ರಾಜ್ಯದ ಕಂಪ್ಲೀಟ್ ವ್ಯವಸ್ಥೆಯಲ್ಲಿ ನಾಟ್ ಓನ್ಲಿ ರೆಕ್ರೂಟ್ಮೆಂಟ್, ಅಭಿವೃದ್ಧಿ, ಬೇರೆ ಬೇರೆ ಏನೇ ಕೆಲಸ ಇರಲಿ ಎಲ್ಲದರಲ್ಲೂ ಕೂಡ ಸರ್ಕಾರ ಎಷ್ಟು ಕುಲಗೆಟ್ಟು ಹೋಗಿದೆ ಅನ್ನುವಂಥದ್ದನ್ನು ನೀವು ಕಣ್ಣಾರೆ ಕಾಣ್ತಾ ಇದ್ದೀರಾ. ನಾಚಿಕೆ ಮಾನ ಮರ್ಯಾದೆ ಇಲ್ಲದಿರುವಂತ ಸಚಿವರು ಬಾಯಿಗೆ ಬಂದಂಗೆ ದಿನಕ್ಕೊಂದು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ. ತಮಗೇ ಗೊತ್ತಿಲ್ಲ ತಮ್ಮ ಇಲಾಖೆಗಳಲ್ಲಿ ಎಷ್ಟು ಖಾಲಿ ಇದೆ ಹುದ್ದೆಗಳು ಅನ್ನುವಂಥದ್ದು. ಸುಳ್ಳು ಸುಳ್ಳು ನಾಳೆ ಮಾಡ್ತೀವಿ, ನಾಡಿದ್ದು ಮಾಡ್ತೀವಿ, ಇನ್ನೇನು ವಾರದಲ್ಲಿ ಆಗುತ್ತೆ ಅಂತ ಹೇಳೋದು. ಕೆಲವೊಂದು ಆರ್ಥಿಕ ಇಲಾಖೆನೆ ಅನುಮೋದನೆ ಕೊಟ್ಟಿಲ್ಲ, ಸುಖ ಸುಮ್ಮನೆ ಶಿಕ್ಷಕರ ನೇಮಕಾತಿ ಅಂತ ಹೇಳೋ ಶಿಕ್ಷಣ ಇಲ್ಲದ ಸಚಿವರು. ಸೊ ಇವರೆಲ್ಲ ಮಾಡ್ತಾ ಇರುವಂತ ಕೆಲಸಕ್ಕೆ ಸರಿಯಾದ ಒಂದು ರೇಟಿಂಗ್ಸ್ ಅನ್ನ ರಾಜ್ಯದ ಯುವ ಜನತೆ ಕೊಡ್ತಾರೆ ಬರುವ ದಿನಗಳಲ್ಲಿ, ಅದಕ್ಕೇನು ವರಿ ಇಲ್ಲ. ಬಟ್ 12ನೇ ತಾರೀಕಿನ ನಂತರ ಕೂಡ ಇವ್ರು ಏನಾದ್ರು ಮತ್ತೆ ಇದೇ ನಾಟಕಗಳನ್ನ ಈ ರೀತಿ ಈಗ ಏನ್ ಮಾಡ್ತಾ ಇದಾರೆ, ಇದೇ ಅಡೆತಡೆಗಳನ್ನ ತಂದು ಇಟ್ಟು ಮಾಡಿದ್ರೆ
ಖಂಡಿತವಾಗಿ ಅದು ಬೇರೆ ರೀತಿಯಾದಂಥ ಕೆಲಸ ಆಗತ್ತೆ. ಅದು ಆಗಲೇಬೇಕು. ಅದಕ್ಕೆಲ್ಲವೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ಳೋಣ. ಅದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಅಂಡ್ ಇನ್ನೊಂದು, ಇಷ್ಟು ದಿನ ಇರುವಂತ ವಿಷಯಗಳು, ಇಷ್ಟು ದಿನ ಹಂಚ್ಕೊಳ್ತಿದ್ದಂಥ ಮಾಹಿತಿಗಳೇ ಬೇರೆ, ಇನ್ನು ಮುಂದೆ ನಿಮ್ಗೆ ಸಿಗುವಂತ ಮಾಹಿತಿಗಳೇ ಬೇರೆ. ಕೆಲವೊಂದು ವಿಷಯಗಳಲ್ಲಿ ನೀವು ಕೇಳ್ತಾ ಇದ್ರಿ, ಏನು ಅಂತಂದ್ರೆ ಯಾಕೆ ನೇರವಾಗಿ ಎಲ್ಲದರಲ್ಲೂ ನಾವು ಭಾಗವಹಿಸೋಕ್ಕಾಗಲ್ಲ ಅಂತ. ಬಟ್ ಇನ್ನು ಮುಂದೆ ಅದನ್ನ ಭಾಗವಹಿಸ್ತೀವಿ. ಎಲ್ಲದರಲ್ಲೂ ಕೂಡ ಕ್ರಿಯಾಶೀಲವಾಗಿ ಇದ್ಕೊಂಡು ಆ ಕೆಲಸಗಳನ್ನ ಮುನ್ನಡೆಸೋಣ. ಒಟ್ಟಾರೆ ಇವತ್ತು ನಾನು ಹಾಕಿದಂತ ಪೋಸ್ಟ್ ಕುರಿತು ಇಷ್ಟು ಮಾಹಿತಿ ಇದೆ ಅಂತ ಹೇಳ್ತಾ ಧನ್ಯವಾದಗಳು.